हेलो फ्रेंड्स वेलकम टू अन्विका ಚಾನಲ್। ಇವತ್ತು ನಾನು ನಿಮಗೆ ಬಿಸಿಯಾಗಿ ಸೂಪರ್ ಆಗಿರುವಂತ ಒಂದು ಸೂಪ್ ರೆಸಿಪಿ ಹೇಳ್ಕೊಡೋಣ ಅಂತಿದ್ದೀನಿ। ಸ್ವೀಟ್ ಕಾರ್ನ್ ವೆಜಿಟೇಬಲ್ ಸೂಪ್। ಸ್ವೀಟ್ ಕಾರ್ನ್ ನ ಯೂಸ್ ಮಾಡಿ ನಾನು 4 ವೆರೈಟಿ ಚಾಟ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ, ಮಸಾಲೆ ಚಾಟ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ। ಅವೆಲ್ಲದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ನೋಡ್ಕೋಬಹುದು। ಈ ಸ್ವೀಟ್ ಕಾರ್ನ್ ನ ಯೂಸ್ ಮಾಡಿ ಚಾಟ್ಸ್ ಮಾತ್ರ ಅಲ್ಲ ಫ್ರೆಂಡ್ಸ್, ಈ ರೀತಿ ಸೂಪರ್ ಆಗಿರುವಂತ ಹೆಲ್ದಿ ಆಗಿರುವಂತ ಸೂಪ್ ಸುದ್ದ ಮಾಡಬಹುದು, ತುಂಬಾ ಟೇಸ್ಟಿ ಆಗಿರುತ್ತೆ। ಈಗ ಹೇಗೆ ಮಾಡೋದು ಅಂತ ನೋಡೋಣ। ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ। ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಡೇಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಒಂದು ವಿಡಿಯೋನ ಮಿಸ್ ಮಾಡಲ್ಲ। ಸೊ ಈಗ ಸಬ್ಸ್ಕ್ರೈಬ್ ಮಾಡೋದ್ರಲ್ಲ ಸ್ಟಾರ್ಟ್ ಮಾಡೋಣ। ಇವತ್ತು ನಾನು ಒಂದು ಕಪ್ಪಷ್ಟು ಸ್ವೀಟ್ ಕಾರ್ನಿನ ತೆನೆಗಳು ತೊಗೊಂಡಿದ್ದೀನಿ, ನೀವು ನೋಡ್ಬೋದು। ಇದರಲ್ಲಿ ಒಂದು ಕಪ್ ಸ್ವೀಟ್ ಕಾರ್ನಲ್ಲಿ ಒಂದು ಕಾಲು ಭಾಗದಷ್ಟು ಮಿಕ್ಸಿ ಜಾರಲ್ಲಿ ಹಾಕಿ ತರಿಯಾಗಿ ರುಬ್ಕೊಳ್ಬೇಕು। ಒಂದು ಕಾಲು ಭಾಗದಷ್ಟು ಹಾಕ್ಕೊಂಡಿದ್ದೀನಿ, ಮುಕ್ಕಾಲು ಭಾಗ ಹಾಗೆ ಇಟ್ಟಿದ್ದೀನಿ। ತುಂಬ ಫೈನ್ ಪೇಸ್ಟಾಗಿ ಮಾತ್ರ ಮಾಡ್ಕೋಬಾರ್ದು ನೋಡಿ, ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ। ಈಗ ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಳ್ಳೋಣ। ಸೂಪಿಗೆಲ್ಲ ಬೆಣ್ಣೆ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ। ಬೆಣ್ಣೆ ನೋಡಿ ಈ ರೀತಿ ಕರಗಿದ್ದು 1 ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ। ಬೆಳ್ಳುಳ್ಳಿನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು, ಅಂದರೆ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬಾರ್ದು। ಬೆಳ್ಳುಳ್ಳಿ ಬೆಣ್ಣೆ ಜೊತೆಗೆ ಫ್ರೈ ಆಗ್ತಿದ್ದಂಗೆ ಒಳ್ಳೆ ಅರೋಮ ಬರ್ತಾ ಇದೆ। ಈಗ ನಾವು ಇದ್ರ ಜೊತೆಗೆ ತರಕಾರಿಗಳು ಹಾಕ್ಕೊಳ್ಳೋಣ। ಇವತ್ತು ನಾನು ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 1/4 ಕಪ್ ಅಷ್ಟಿದೆ। ಅದೇ ರೀತಿ ಬೀನ್ಸ್ನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ। ಸಣ್ಣ ಈರುಳ್ಳಿ ಬದಲು ನೀವು ಸ್ಪ್ರಿಂಗ್ ಆನಿಯನ್ ಯೂಸ್ ಮಾಡ್ಬೋದು, ನಂಗೆ ಅದು ಸಿಗಲಿಲ್ಲ ಅಂತ ನಾನು ಸಣ್ಣ ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ, ಅದೇ ಟೇಸ್ಟ್ ಬರುತ್ತೆ। ಈ ತರಕಾರಿನೂ ಹಾಕಿ ಜಸ್ಟ್ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ, ಈ ರೀತಿ 1 ನಿಮಿಷದವರೆಗೂ ಫ್ರೈ ಮಾಡಾಗಿದೆ। ಈಗ ನಾವು ತರಿಯಾಗಿ ರುಬ್ಬಿರುವಂಥ ಸ್ವೀಟ್ ಕಾರ್ನ್ ಹಾಕಿ ಒಂದು 10 ಸೆಕೆಂಡ್ವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ। ನಾವು ರುಬ್ಬಿಟ್ಟಿರೋಂಥ ಸ್ವೀಟ್ ಕಾರ್ನ್ ಈಗ ಫ್ರೈ ಆಗಿದೆ। ಈಗ ನಾವು ಮುಕ್ಕಾಲು ಭಾಗದಷ್ಟು ಹಾಗೆ ಇಟ್ಟಿದ್ವಲ್ಲ ಸ್ವೀಟ್ ಕಾರ್ನಿನ ತೆನೆಗಳು, ಅದನ್ನು ಹಾಕಿ 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು। ಈ ಸೂಪಲ್ಲಿ ನೀವು ಈ ತೆನೆಗಳನ್ನ ಅರ್ಧ ಭಾಗಂಗೆ ರುಬ್ಬಿನೂ ಅರ್ಧ ಭಾಗ ಹಾಗೆ ಕಾಳುಗಳಾಗಿನೂ ಯೂಸ್ ಮಾಡ್ಬೋದು, ಮತ್ತು ಯಾವ ತರಕಾರಿಗಳನ್ನೂ ಕಂಪ್ಲೀಟಾಗಿ ಫ್ರೈ ಮಾಡಬಾರ್ದು। ಇದನ್ನ ಮತ್ತೆ ನಾವು ಬೇಯಿಸ್ಕೊಳ್ಳೋದ್ರಿಂದ ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ। ಈಗ ನೀರು ಹಾಕ್ಕೊಳ್ಳೋಣ। ನಾನು ಇವತ್ತು ಯಾವ ಕಪ್ಪಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿದ್ನಲ್ಲ ಅದೇ ಕಪ್ ಅಳತೆಯಲ್ಲಿ 3 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ। 1 ಕಪ್ಪಷ್ಟು ಸ್ವೀಟ್ ಕಾರ್ನಿಗೆ 3 ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು। ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ, ಈ ರೀತಿ ತೆಳುವಾಗಿ ಇದೆ ಅನ್ಸುತ್ತೆ ಫ್ರೆಂಡ್ಸ್, ಬಟ್ ಇದನ್ನ ಒಂದು 10 ನಿಮಿಷ ಇದ್ರೊಳಗೆ ಕುದಿಬೇಕು। ಸೊ ಈ ತರಕಾರಿಯಲ್ಲಿರೋ ಜ್ಯೂಸಿನ ಅಂಶ ಎಲ್ಲ ನೀರೊಳಗೆ ಹೊಂದ್ಕೊಳ್ಬೇಕು। ತಟ್ಟೆ ಮುಚ್ಚಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿಟ್ಟು ಒಂದು 6 ರಿಂದ 7 ನಿಮಿಷ ಬೇಯಕ್ಕೆ ಬಿಡಬೇಕು ನೋಡಿ। ಒಂದು 7 ನಿಮಿಷ ಆಗಿದೆ, ನೀವು ನೋಡ್ಬೋದು ಚೆನ್ನಾಗಿ ಕುದಿತಾ ಇದೆ। ಮತ್ತು ಇದ್ರ ಜೊತೆಗೆ ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ। ಅರಿಶಿನ ಪುಡಿ ಬಂದು ಪ್ಯೂರ್ಲಿ ಆಪ್ಷನಲ್ಲು, ಇದೊಂದು ಸ್ವಲ್ಪ ಯೆಲ್ಲೋಶಾಗಿ ಕಲರ್ ಆಗಿರಲಿ ಅಂತ ನಾನು ಹಾಕಿ ತರಕಾರಿ ಬೇಯಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಬೇಕು, ಚಿಟಿಕೆಯಷ್ಟು ಅಷ್ಟೇ। ಮತ್ತು ತರಕಾರಿಯಲ್ಲಿರೋ ಅಂಶ ಎಲ್ಲ ನೀರಿನೊಳಗೆ ಚೆನ್ನಾಗಿ ಹೊಂದ್ಕೊಂಡಿದೆ, ಮತ್ತು ನೀರಿನ ಪ್ರಮಾಣ ನೋಡಿ ಕಡಿಮೆ ಆಗಿದೆ। ವೈಟ್ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ। ವೈಟ್ ಪೆಪ್ಪರ್ ಪೌಡರ್ ಇರಲಿಲ್ಲ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಯೂಸ್ ಮಾಡ್ಬೋದು। ಇದನ್ನ ಡೈರೆಕ್ಟಾಗಿ ಹಾಕಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್, ಈ ರೀತಿ ಒಂದು ಕಪ್ಪಲ್ಲಿ 1/4 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ, ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಹಾಕಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ನೀವು ಡೈರೆಕ್ಟಾಗಿ ನೀರು ಮೇಲೆ ಹಾಕಿದ್ರೆ ನೋಡಿ ಈ ರೀತಿ ಮೇಲೆ ಆಗಾಗೆ ಗಂಟಾಗೆ ತೇಲತ್ತೆ, ಸೊ ಚೆನ್ನಾಗೇ ಮಿಕ್ಸ್ ಆಗಲ್ಲ। ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸೂಪ್ ಒಳಗೆ ಹಾಕ್ಕೊಳ್ಳಿ। ಖಾರ ನಿಮಗೆ ಬೇಕಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಪೆಪ್ಪರ್ ಪೌಡರ್ನೂ ಜಾಸ್ತಿ ಹಾಕ್ಕೊಳ್ಬೋದು। ಈಗ ಅದೇ ಕಪ್ಪಿಗೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ತೊಗೊಳ್ತಾ ಇದ್ದೀನಿ, ಇದಕ್ಕೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ। ಕಾರ್ನ್ಫ್ಲೋರ್ ಹಾಕೋದ್ರಿಂದ ಗೊತ್ತಲ್ಲ ಫ್ರೆಂಡ್ಸ್, ನಮಗೆ ಆ ಸೂಪಲ್ಲಿ ಆ ಥಿಕ್ನೆಸ್ಸಿನ ಕನ್ಸಿಸ್ಟೆನ್ಸಿ ಸಿಗುತ್ತೆ। ಇದನ್ನೂ ಅಷ್ಟೇ ಡೈರೆಕ್ಟಾಗಿ ಹಾಕಬಾರ್ದು, ಗಂಟಾಗುತ್ತೆ। ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ನೀರಲ್ಲೂ ಅಷ್ಟೇ ಒಂದು ಗಂಟು ಇರಬಾರ್ದು। ಈ ರೀತಿ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿಟ್ಟು ಒಂದು 3 ರಿಂದ 4 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಸಾಕು। ಕಾರ್ನ್ಫ್ಲೋರ್ ಹಾಕೋಕ್ಕೆ ಮುಂಚೆನೇ ನೀರಿನ ಪ್ರಮಾಣ ಕಡಿಮೆ ಆಗಿದೆ, ಮತ್ತು ಕಾರ್ನ್ಫ್ಲೋರ್ ಹಾಕಿದ್ದು ಒಂದು 3 ನಿಮಿಷದವರೆಗೂ ಕುಕ್ ಮಾಡಿಕೊಂಡ್ರೆ ಸಾಕು ನೋಡಿ। ಒಂದು 3 ನಿಮಿಷ ಆಗಿದೆ, ನೀವು ನೋಡ್ಬೋದು ಸೂಪಿನ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ। ತುಂಬ ಗಟ್ಟಿನೂ ಮಾಡ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್, ಇದು ಸ್ವಲ್ಪ ಗಟ್ಟಿ ಇದ್ದರೆ ಸಾಕು। ನಿಮಗೆ ತುಂಬ ಗಟ್ಟಿ ಬೇಕಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಕುದಿಯಕ್ಕೆ ಬಿಡ್ಬೋದು, ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು ಅನ್ನಿಸ್ತು। ಈಗ ರೆಡಿ ಇದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್। ಬಿಸಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಸ್ವೀಟ್ ಕಾರ್ನ್ ವೆಜಿಟೇಬಲ್ ಸೂಪ್, ಇದನ್ನ ನೀವು ಮಕ್ಕಳಿಗೆ ಮಾಡಿಕೊಡಿ ಫ್ರೆಂಡ್ಸ್। ಸಂಜೆ ಮಕ್ಕಳಿಗೆ ಸ್ಕೂಲಿಂದ ಬರ್ತಿದ್ದಂಗೆ ಈ ಸೂಪ್ನ ರೆಡಿ ಮಾಡಿಕೊಡಿ, ತುಂಬ ಸೂಪರಾಗಿರುತ್ತೆ, ತುಂಬ ಇಷ್ಟಪಟ್ಟು ಕುಡಿತಾರೆ। ಈ ಚಳಿಗಾಲದಲ್ಲಂತೂ ಬಿಸಿ ಸೂಪರ್ ಎಲ್ಲರಿಗೂ ಇಷ್ಟ ಆಗುತ್ತೆ। ಕಲರ್ಫುಲ್ಲಾಗಿ ಹೆಲ್ದಿಯಾಗಿರುವಂಥ ಈ ಸ್ವೀಟ್ ಕಾರ್ನ್ ಸೂಪ್ನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ। ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ।